ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ. ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, 7ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳ ಜಗತ್ತು ಅಂತಕ್ಕಂಥದ್ದು ಏನು ಪಾಠ ಇದೆ, ಈ ಪಾಠಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ನಾವು ನೋಡ್ತಾ ಹೋಗೋಣ. ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳನ್ನು ಯಾವ ರೀತಿ ಮಕ್ಕಳಿಗೆ ಉತ್ತರವನ್ನು ಬರೆಸಬೇಕು, ಚಟುವಟಿಕೆ ಆಧಾರಿತ ಪಾಠವನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಅಂತಕ್ಕಂಥದ್ದು. ಮೊದಲಿಗೆ ಕಮ್ಮಾರರು ತಯಾರಿಸುವ ವಸ್ತುಗಳು ಯಾವುವು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಕ್ರಿಯೇಟನ್ನು ಮಾಡ್ಕೋಬಹುದು. ಸಾಮಾನ್ಯವಾಗಿ ಬಾಣಲೆಗಳು, ಬಕೆಟುಗಳು, ಚಿಮುಟಾಗಳು ಮತ್ತು ಕೃಷಿ ಉಪಕರಣಗಳಾದ ಗುದ್ದಲಿ, ಕೊಡಲಿ, ಕುರ್ಪಿ ಮತ್ತು ಕುಂಟೆಗಳು ಮುಂತಾದ ದೈನಂದಿನ ಬಳಕೆಯ ವಸ್ತುಗಳನ್ನು ತಯಾರಿಸುವರು. ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕಮ್ಮಾರರು ತಯಾರಿಸುವ ವಸ್ತುಗಳಿಗೆ ಬಳಸುವ ಸಾಮಗ್ರಿಗಳು ಯಾವುವು? ಸಾಮಾನ್ಯವಾಗಿ ಲೋಹವಾದ ಕಬ್ಬಿಣವನ್ನು ಬಳಸುತ್ತಾರೆ. ಇಡಿಕೆಗಳನ್ನು ತಯಾರಿಸಲು ಮರವನ್ನು ಬಳಸುತ್ತಾರೆ. ಕಬ್ಬಿಣವನ್ನು ಕುಲುಮೆಗಳಲ್ಲಿ ಕಾಸಲು ಕಲ್ಲಿದ್ದಲನ್ನು ಬಳಸುವರು. ಇದನ್ನು ಎರಡನೇ ಪ್ರಶ್ನೆಯಾಗಿ ತಾವು ಕ್ರಿಯೇಟನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಕೋಷ್ಟಕ 4.1 ವಿವಿಧ ವಸ್ತುಗಳ ಅಥವಾ ಸಾಮಗ್ರಿಗಳ ಗೋಚರತೆ, ಕಠಿಣತೆ ಮತ್ತು ಸುತ್ತಿಗೆಯ ಬಡಿತದ ಪರಿಣಾಮವನ್ನು ಇಲ್ಲಿ ನಾವು ಮಾಡ್ತಾ ಹೋಗಬೇಕಾಗತ್ತೆ. ತಾಮ್ರದ ಚೂರು ಹೊಳಪನ್ನು ಹೊಂದಿರುತ್ತೆ, ಇದು ಕಠಿಣವಾಗಿರುತ್ತೆ. ಸುತ್ತಿಗೆಯಿಂದ ಬಡಿತದ ಪರಿಣಾಮವಾಗಿ ಇದು ಚಪ್ಪಟೆಯಾಗುತ್ತೆ. ಅಲ್ಯೂಮಿನಿಯಂ ಚೂರು ಹೊಳಪನ್ನು ಹೊಂದಿದೆ, ಕಠಿಣತೆಯನ್ನು ಹೊಂದಿರುತ್ತೆ ಮತ್ತು ಚಪ್ಪಟೆಯಾಗುತ್ತೆ ಬಡಿದಾಗ. ಕಬ್ಬಿಣದ ಮೊಳೆ ಹೊಳಪನ್ನು ಹೊಂದಿದೆ, ಕಬ್ಬಿಣದ ಮೊಳೆ ಹೊಳಪನ್ನು ಹೊಂದಿದೆ, ಕಠಿಣವಾಗಿರುತ್ತೆ, ಚಪ್ಪಟೆಯಾಗುತ್ತೆ. ಕಲ್ಲಿದ್ದಲಿನ ತುಂಡು ಹೊಳಪು ರಹಿತ, ಮೆದುವಾಗಿರುತ್ತೆ ಮತ್ತು ಇದು ಬಡಿದಾಗ ಚೂರುಗಳಾಗುತ್ತೆ. ಸಲ್ಫರ್ ಉಂಡೆ ಹೊಳಪು ರಹಿತ, ಮೆದುವಾಗಿರುತ್ತೆ, ಇದು ಕೂಡ ಚೂರುಗಳಾಗುತ್ತೆ. ಇನ್ನು ಮರದ ತುಂಡು ಹೊಳಪು ರಹಿತ, ಕಠಿಣವಾಗಿರುತ್ತೆ, ಬಡಿದಾಗ ಇದು ಸೀಳುತ್ತೆ ಅಂತಕ್ಕಂಥದ್ದನ್ನು ಬರೀಬೇಕು. ಚೂರಾಗೋದಿಲ್ಲ, ಇದು ಸೀಳ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಆಕ್ಟಿವಿಟೀಸ್ನ ಮಾಡಿದ ನಂತರ ಮುಂದುವರಿದ ಮುಂದಿನ ಪ್ರಶ್ನೆ, ಇದೇ ಪಾಠಕ್ಕೆ ಸಂಬಂಧಪಟ್ಟಂಥ 3ನೇ ಪ್ರಶ್ನೆ. ಲೋಹಿಯ ಹೊಳಪು ಎಂದರೇನು? ಲೋಹಗಳು ತೋರಿಸುವ ಹೊಳಪನ್ನು ಲೋಹಿಯ ಹೊಳಪು ಎನ್ನುವರು. 4 ಲೋಹಗಳಿಗೆ ಉದಾಹರಣೆ ಕೊಡಿ. ಉತ್ತರ: ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ ಮುಂತಾದವುಗಳನ್ನು ಲೋಹಗಳಿಗೆ ನಾವು ಉದಾಹರಣೆಯಾಗಿ ಕೊಡಬಹುದು. ಸೊ ಇವಿಷ್ಟು ಕೂಡ ಏನು ಒಂದು ಯೂನಿಟಲ್ಲಿ 40 ಮಿನಿಟ್ಸಲ್ಲಿ ನಾವು ಫಸ್ಟ್ ಡೇ ಕ್ಲಾಸನ್ನು ತೆಗೆದುಕೊಳ್ತೀವಿ. ಆ ಒಂದು ಕ್ಲಾಸ್ಗೆ ಸಂಬಂಧಪಟ್ಟಂಥ 7ನೇ ತರಗತಿ ಲೋಹಗಳು ಮತ್ತು ಅಲೋಹಗಳು ಜಗತ್ತು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳು ಅಥವಾ ನೋಟ್ಸ್ ಆಗಿ ತಾವು ಇದನ್ನು ಪರಿಭಾವಿಸ್ಕೋಬಹುದು. ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ತೆ.